ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೋ ಒಂದು ಎಷ್ಟೋ ವರ್ಷಗಳಿಂದ ನಡೆದಿರುವಂತಹ ಒಂದು ಜೋಡುಕರ ಕಂಬಳವನ್ನು ನೋಡ್ತಾ ಇದ್ದೇವೆ ಅನ್ನೋ ಭಾವನೆ ಬರ್ತಾ ಇದೆ. ಬಹುಶಃ ನಾನು ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಿರುವಾಗ ಬೇರೆ ಬೇರೆ ಜೋಡುಕರ ಕಂಬಗಳಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಮಂಗಳೂರು ಜಿಲ್ಲೆಯ ಕೆಲವು ಜೋಡುಕರ ಕಂಬಗಳಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಅಷ್ಟೊಂದು ಸುಸಜ್ಜಿತವಾಗಿ ಮಾಡಿಕೊಂಡಂತಹ ಕಂಬಳವನ್ನು ನೋಡಿದ್ದೇವೆ. ಅಂತಹ ಕಂಬಳವನ್ನು ನೋಡಿದಾಗ ಇಲ್ಲಿ ಯಾವುದೇ ಕಡಿಮೆಯಾದ ರೀತಿಯಲ್ಲಿ ಇಲ್ಲಿ ಕಂಬಳವನ್ನು ನೆರವೇರಿಸಿದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಒಬ್ಬ ವ್ಯಕ್ತಿ ಕನ್ನಡ ಕ್ಷೇತ್ರದಲ್ಲಿ ಬಹಳ ಶ್ರದ್ಧೆಯಿಂದ ಈ ಕನ್ನಡ ಕ್ಷೇತ್ರ ಉಳಿಬೇಕೆನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ತಮ್ಮನ್ನು ತೊಡಗಿಸಿಕೊಂಡಂತ ವ್ಯಕ್ತಿ. ಇವಾಗ ಅವರ ಹೆಸರಿನಲ್ಲಿ ಕನ್ನಡ ಮಾಡುವಾಗ ಬಹುಶಃ ಇಷ್ಟು ಯಶಸ್ಸಾಗಬೇಕಿದ್ರೆ ಬಹುಶಃ ಅವರು ಈ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಯಾಗಿ ಶ್ರದ್ಧೆಯಿಂದ ಆ ಕಾರ್ಯಕ್ರಮ ಮಾಡಿಕೊಂಡ ಬಹುಶಃ ಅವರ ಹೆಸರನ್ನು ಕಾರಣಕ್ಕೆ ಸಾಧ್ಯತೆ ಆಗುತ್ತೆ. ಯಾವುದೇ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಯಾರು ಮಾಡ್ತಾರೆ ಬಹುಶಃ ಅವರ ಹೆಸರನ್ನು ಇಟ್ಕೊಂಡಾಗ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಹುಶಃ ಹಿನ್ನೆಲೆಯಲ್ಲಿ ವೆಂಕಟ ಪೂಜಾರಿಗಳು ಈಗಾಗಲೇ ನಮ್ಮ ಕನ್ನಡ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವೆಂಕಟ ಪೂಜಾರಿಯವರ ಆತ್ಮಹತ್ಯೆ ಸಾರ್ಥಿ ಸುತ್ತಲೇ ಕಾರ್ಯಕ್ರಮ ಬಹುಶಃ ಅತ್ಯಂತ ಪ್ರೀತಿಯ ಒಂದು ವಿಚಾರ ಇಷ್ಟೊಂದು ಯಶಸ್ವಿಯಾದಾಗ ಖಂಡಿತವಾಗಿ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಬಹುಶಃ ತಾವೆಲ್ಲ ಏನು ಮಾಡಿದಿರೋ ಶ್ರಮವನ್ನು ವಹಿಸಿದ್ರೆ ಇದು ಒಂದು ಮಾದರಿ ಕಾರ್ಯಕ್ರಮ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶದ ಕಾರ್ಯಕ್ರಮ. ಬಹುಶಃ ಯಾವ ವ್ಯಕ್ತಿ ಒಂದು ಸಾಧನೆಯನ್ನು ಮಾಡ್ತಾರೆ ಅವರನ್ನ ಹೆಸರನ್ನು ಇಟ್ಕೊಂಡು ಅವರ ಹೆಸರನ್ನು ಉಳಿಸಿದಾಗ ಮಾತ್ರ ಇವತ್ತು ಸಮಾಜದಲ್ಲಿ ಬಹುಶಃ ಮುಂದಿನ ವಯಸ್ಸಲ್ಲಿ ಇಂಥ ಒಂದು ಕೆಲಸ ಮಾಡೋಕ್ಕೆ ಅನೇಕ ಹಿರಿಯರು ತಮ್ಮನ್ನು ತೊಡಗಿಸಿಕೊಳ್ಳಕ್ಕೆ ಸಾಧ್ಯ. ಇವತ್ತು ಬಹುಶಃ ದೇವಿ ಪ್ರಶಸ್ತಿ ಬಗ್ಗೆ ಹೇಳಿದೆ. ಬಹುಶಃ ನಾನು ಕಳೆದ 25-30 ವರ್ಷಗಳಿಂದ ಹತ್ತಿರದಲ್ಲಿ ಹೋಗಿದ್ದೇನೆ. ಅವರ ನಾಯಕತ್ವವನ್ನು ನೋಡಿದ್ದೇನೆ. ಇವತ್ತು ಬೆಳಕೂರಿನಂಥ ಒಂದು ಗ್ರಾಮ ಇಡೀ ರಾಷ್ಟ್ರದಲ್ಲಿ ಒಂದು ಮಾದರಿ ಗ್ರಾಮ. ಅವರು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಬಹುಶಃ ಆ ಕ್ಷೇತ್ರಕ್ಕೆ ಒಂದು ತೂಕವನ್ನು ಕೊಡ್ತಾರೆ ಮತ್ತು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಕಾಣ್ತಾರೆ. ಇವತ್ತು ಕಂಬಳ ಏನು ರಾಜ್ಯ ಮಟ್ಟದ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ಏನೆಲ್ಲ ಕೆಲವು ನಮಗೆ ಬೇಕಾಗುವಂಥ ಸವಲತ್ತುಗಳಿದೆ ಅದನ್ನು ಕೊಡಿಸ್ಲಿಕ್ಕೆ ಖಂಡಿತವಾಗಿ ಅವರನ್ನು ಸಾಧ್ಯತೆ. ಹೀಗಾಗಿ ಅವರು ಅನೇಕ ಇವತ್ತು ಏನೆಲ್ಲ ಇದೆ ಬಹುಶಃ ಇವತ್ತು ಮುಖ್ಯಮಂತ್ರಿ ಇರ್ಬೋದು, ಸಂಬಂಧಪಟ್ಟ ಸಚಿವರಿರ್ಬೋದು, ನೇರವಾಗಿ ಇವತ್ತು ಮಾತಾಡೋರಿಗೆ ಕನ್ವಿನ್ಸ್ ಮಾಡುವಂಥ ಒಂದು ಶಕ್ತಿ ಇದ್ದಿದ್ರೆ ಬಹುಶಃ ದೇವಿ ಪ್ರಶಸ್ತಿ. ಇವತ್ತು ಶಾಂತರಾಮ್ ಶೆಟ್ಟಂಥ ಹಿರಿಯರು ಅನುಭವಗಳಿದ್ದಾರೆ. ಬಹುಶಃ ಎಲ್ಲ ಅನುಭವವನ್ನು ಪಡ್ಕೊಂಡು ಯಾವ ರೀತಿ ಒಂದು ಕಾರ್ಯಕ್ರಮ ರೂಪಿಸಬೇಕೆನ್ನುವ ಎಲ್ಲ ವಿಚಾರ ಇವತ್ತು ದೇವಿ ಪ್ರಸಾದ್ ಶೆಟ್ಟಿಗೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಈ ಬೈಲೂರಿನ ತುತ್ತತುದಿಯ ಗ್ರಾಮಕ್ಕೆ ಅವರು ಬಂದಿದ್ದಾರೆ. ಅವರು ವಿಶೇಷವಾಗಿ ಇಡೀ ಬೈಲೂರಿನ ಮಹಾಜನತೆ ಪರವಾಗಿ ಅವರನ್ನು ಅಭಿನಂದಿಸುವಂಥ ಒಂದು ಮಾತುಗಳ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಶಾಸಕರು ಅನೇಕ ಹಿರಿಯರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಶಾಸಕರ ಗೌರವಾರ್ಥ ಬಹುಶಃ ಈಗಾಗಲೇ ನಮ್ಮ ಕೇಳಿದ್ರು ಹೇಳಿದ್ರು ನಾವು ಸಮಿತಿಯಿಂದ ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಈಗಾಗಲೇ ಸರ್ಕಾರದಿಂದ ಒಂದು ಜಾಗವನ್ನು ಸಂಬಂಧಪಟ್ಟ ದೇವಿ ಪ್ರಶಸ್ತಿದ್ದಾರೆ. ಬಹುಶಃ ತಾವು ಅದರ ಪ್ರಸ್ತಾವನೆಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಅಥವಾ ಸರ್ಕಾರಕ್ಕೆ ನಾವು ಕೊಟ್ಟಾಗ ಬಹುಶಃ ಅದನ್ನು ಅವರು ಖಂಡಿತವಾಗಿ ಮಾಡಿಕೊಡ್ತಾರೆ. ಬಹುಶಃ ಆದಷ್ಟು ಬೇಗ ಸರ್ಕಾರಿ ಜಾಗ ಸಿಕ್ಕರೆ ಅದಕ್ಕೂ ಸರ್ಕಾರದ ಅನುದಾನ ಬೇರೆ ಬೇರೆ ಅನುದಾನವನ್ನು ಪಡ್ಕೊಂಡು ಒಂದು ಸುಸಜ್ಜಿತವಾದ ಜೋಡುಕರೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಇದು ಉಡುಪಿ ಜಿಲ್ಲೆಯ ತುತ್ತತುದಿಯ ಈ ಒಂದು ಏನು ಪ್ರದೇಶ ಇದೆ ಇಲ್ಲಿಯೂ ಸಹ ಒಂದು ಮಾದರಿ ಜೋಡುಕರೆ ಒಂದು ಕಂಬಳವನ್ನು ಆಗಿದೆ ಅಂತ ಹೇಳ್ತಾ ಇವತ್ತು ನಮ್ಮ ಊರಿನ ಪರವಾಗಿ ಮಂಜು ಪೂಜಾರಿ ಮತ್ತು ವೆಂಕಟ ಪೂಜಾರಿಯವರ ಪುತ್ರರು ಮತ್ತು ಎಲ್ಲ ಕಂಬಳದ ಅಭಿವೃದ್ಧಿ
ಸೂರ್ಯಗಳಿಂದ ಆಸಿಕಾರ ಜೋಗದ ಮನೆ ಮಂಡಲಕ್ಕೆ ಅತ್ಯಂತ ಯಶಸ್ವಿಯಾಗಿ ಹಲೋ ಅಣ್ಣ ಇಲ್ಲಿ ಹೇಳ್ರಪ್ಪಿಲ್ಲ ಇಲ್ಲಿ ಲೀಸ್ಟ್ ಬೇಕಂತ ಸಲ್ಲಿಸಿರುವಂತಹ ಶ್ರೀ ರಾಜಕೋಶಾಧ್ಯಕ್ಷರ ಪ್ರೀತಿಯ ಸಲ್ಲಿಸಿಕೊಟ್ಟ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಕಾರ್ಯಕ್ರಮದ ರಂಗ ವೇದಿಕೆಯಲ್ಲಿ ಇರುವಂತಹ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಲೋಕೇಶ್ ಶೆಟ್ಟಿ ಕೋಶಾಧಿಕಾರಿಗಳು ರಾಜ್ಯ ಕಂಬಳ ಅಸೋಸಿಯೇಷನ್ ಅವರ ಪ್ರತಿನಿಧಿಗಳಾಗಿ ನುಡಿಪಟ್ಟಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಸರ್ ತಮಗೆ ಗಾಡಿ ಕುಶ ಪೂಜಾರಿ ಅವರ ಬೀಕೊನರು ಗಾಡಿ 10-4